ಈಗ ಲವ್ ಜಿಹಾದ್ ವಿಡಿಯೋಗೆ ಮಾಡಿ ಹೊಸದ್ ಯಾಕೆ ಹೇಳಿವ ವಿಡಿಯೋನ ಅದು ಬೇರೆ ಇದು ಬೇರೆ. ಈ ಕೇಸಲ್ಲಿ ನೇಹನ್ ತಗದೇ ಇಲ್ಲ. ಅಂದ್ರೆ ನೇಹನ ಈ ಕೇಸಲ್ಲಿ ತಗೊಳ್ಳೋದೇ ಇಲ್ಲ. ಈ ಮತ್ತೆ ವಿಡಿಯೋದಲ್ಲಿ ನೇಹನ ಬಳಸೋದೇ ಇಲ್ಲ. ಮತ್ತೆ ಇನ್ನು ಲವ್ ಇನ್ನು ಜಿಹಾದ್ ಬಗ್ಗೆ ಇನ್ನು ಕರಳು ಕಿತ್ತೋಗುವಂತ ಕೇಸವೆ. ನಾನು ಆಹಾ ನೋಡ್ಬಿಟ್ಟು ನನಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಆಹಾ ಸ್ಕ್ರಿಪ್ಟ್ ರೈಟಿಂಗ್ಗೆ ಅದೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಹ್ಮ್ ಸ್ಕ್ರಿಪ್ಟ್ ರೈಟ್ ಬರೆಯೋರು ಹೆಂಗ್ ಬೇಕೋ ಹಂಗ್ ಬರೀತಾರೆ. ಹ್ಮ್ ಆಮೇಲೆ ಇನ್ನೊಂದು ಗೊತ್ತಿರ್ಲಿ ಬ್ರೋ, ಇದೇನಕ್ಕೆ ವೈರಲ್ ಆಗಿದೆ ಅಂತ ಒಂದು ಕಾನ್ಫಿಡೆನ್ಸ್ ಅಂದ್ರೆ AI. ಹ್ಮ್ ಇನ್ನೊಂದು, ನಾನು ಒಂದಿನ ಫುಲ್ ಶೂಟಿಂಗ್ಗೆ ಕೇಳಿದೀನಿ. ಹ್ಮ್ ಒಂದಿನ ಶೂಟಿಂಗ್ಗೆ ಹ್ಮ್ ಹ್ಮ್ ಸ್ಕ್ರಿಪ್ಟ್ ರೈಟರ್ ನನ್ ಜೊತೆ ಇರ್ತಾರೆ. ಹ್ಮ್ ಇದು ಹೆಂಗಾಯ್ತದೆ ಗೊತ್ತಾ ಬ್ರೋ? ಹ್ಮ್ ನಾವೇನಕ್ಕೆ 5,000 ಕೇಳಿದ್ರು ಅವರು ಅಂತ ಅಂದ್ರೆ ಫಿಲಂ ತರ. ಶೂಟ್ ಮುಗಿಯೋದಾಗ ನಿಮ್ ಜೊತೆ ಇರ್ತಾರಾ? ಹ್ಮ್ ಹ್ಮ್ ಫಿಲಂ ತರ ಇದು. ಹ್ಮ್ ಯಾವ್ದನ್ನ ಯಾವ ತರ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ, ಯಾವ ಫೀಲಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ. ಹ್ಮ್ ಹ್ಮ್ ಸಮೀರ್ದು ಹಂಗೆ ಆಗಿದ್ದು. ಸಮೀರ್ ಸ್ಕ್ರಿಪ್ಟ್ ಬರ್ಸೋಣ. ಹ್ಮ್ ಸಮೀರು ಅವನು ಸ್ಕ್ರಿಪ್ಟ್ ಬ್ರೋ, ಅವರೆಲ್ಲ ಸ್ಕ್ರಿಪ್ಟ್ ಬರ್ಸಿರ್ತಾರೆ ಬ್ರೋ. ನೀವೇನ ಇವತ್ತು ಸಂದೀಪ್ ಟೆಕ್ ಇನ್ ಕನ್ನಡ ಪ್ರತಿಯೊಂದು ವಿಡಿಯೋಗೂ ಸ್ಕ್ರಿಪ್ಟ್ ರೈಟರ್ ಅವನೇ. ಅದು ಫುಲ್ ಏನ್ ಮಾತಾಡ್ಬೇಕು ಅದೆಲ್ಲ ಇರ್ತದೆ. ಹ್ಮ್ ಬ್ರೋ, ಹಾ ಒಂದು ಫಿಲಮ್ ಹ್ಮ್ ಫಿಲಮ್ನ ಹೆಂಗ್ ಬೇಕಂಗ್ ಮಾಡ್ಬಿಡಲ್ಲ. ಅದಕ್ಕೊಂದು ಸ್ಕ್ರಿಪ್ಟ್ ಬರ್ದಿರ್ತಾರೆ, ಹಿಂಗೆ ಹ್ಮ್ ಹೋಗ್ಬೇಕು ಅಂತ. ಹ್ಮ್ ಅದು ವಿಡಿಯೋ ಹಿಂಗೆ ಹೋಗ್ಬೇಕು, ಇದಾದ್ಮೇಲೆ ಇದೇ ಮಾತಾಡ್ಬೇಕು ಅಂತ ಇರ್ತದೆ. ಹ್ಮ್ ಅವ್ರು ಬಂದು ಹೇಳ್ಕೊಡ್ತಾರೆ ಯಾವ ಫೀಲಿಂಗ್ ಅಲ್ಲಿ ಮಾತಾಡ್ಬೇಕು ಅಂತ. ಹ್ಮ್ ಇನ್ನು ಕರಳು ಕಿತ್ತೋಗುವಂತ ಕಥೆಗಳಿವೆ. ಹ್ಮ್ ಹ್ಮ್ ಮತ್ತೇನ್ ಗೊತ್ತಾಗ, ಇಡೀ ಇಂಡಿಯಾದಲ್ಲಿ ಹ್ಮ್ ಮೊದಲನೇ ಯೂಟ್ಯೂಬರ್ ಅದ್ರ ವಿರುದ್ಧ ಮಾತಾಡೋಣ ಯಾರು? ನಾನು. ಯಾವ್ದ್ರ ಬಗ್ಗೆ? ಲವ್ ಜಿಹಾದ್. ಆ ವಿಡಿಯೋ ರಿಲೀಸ್ ಆಗ್ಬಿಟ್ರೆ ಆಗಲ್ಲ ಹಿಂಗೆ. ಬ್ರೋ. ಇವಾಗ ಎಷ್ಟು ಪ್ಲಾನ್ ಮಾಡಿದೀನಿ ಅನ್ಕೊಂಡಿದೀನಿ ಹ್ಮ್ ಹೇಳಿ. ಆಸ್ ಯೂಸಲ್ 400-500 ನೀವೊಬ್ಬ ಕ್ರಿಯೇಟರ್. ಹ್ಮ್ ದೊಡ್ಡವರು ಒಂದ್ 10 ಜನ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡ್ತಾರೆ. ಹ್ಮ್ ಚಕ್ರವರ್ತಿ ಸೂಲೆಬೆಲೆ ಆಗಿರ್ಬೋದು, ಹಿಂದೂ ಪರದಲ್ಲಿ ದೊಡ್ಡವರು, ಹ್ಮ್ ನಮ್ಮ ಕೃಷ್ಣ ಆಗಿರ್ಬೋದು, ಗುರುಪಾಲ್ ಆಗಿರ್ಬೋದು, ಮತ್ತೆ ನಮ್ಮ ಒಟ್ಟಲ್ಲಿ ಹಿಂದೂ ದೊಡ್ಡ ಪೇಜ್ ಅವಲ್ಲ, ಹ್ಮ್ ಅದ್ರಲ್ಲೆಲ್ಲ ವಾಯ್ಸ್ ರೈಸ್ ಸಡನ್ ವಾಯ್ಸ್ ರೈಸ್ ಆಗ ಶುರು ಆಯ್ತದೆ 1 hour ಆದ್ಮೇಲೆ. ಹ್ಮ್ ವಿಡಿಯೋ ಬಿಟ್ಟು 1 hour ಆದ್ಮೇಲೆ, ಹ್ಮ್ ವಿಡಿಯೋ ಬಿಟ್ಟು 30 minutes ಆದ್ಮೇಲೆ ಪ್ರತಿ ಒಂದು ಟ್ರೋಲ್ ಪೇಜ್ ಅಲ್ಲಿ ಆಕ್ಟಿವ್ ಆಗಿ ಶುರು ಆಯ್ತದೆ. ಹ್ಮ್ 400 ಟ್ರೋಲ್ ಪೇಜ್ ಅಂತಾನೆ ಅನ್ಕೊಳ್ಳಿ. ನಮ್ ಟಾರ್ಗೆಟ್ 500 ಇರೋದು, ಹ್ಮ್ 400 ಟ್ರೋಲ್ ಪೇಜ್ ಅಂತಾನೆ ಅನ್ಕೊಳ್ಳಿ. ಹ್ಮ್ ಸರಿನಾ? ಹ್ಮ್ 400 ಟ್ರೋಲ್ ಪೇಜ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳು ಪುಷ್ ಆಯ್ತಾ ಇದ್ರೆ, ಇತ್ತಾಗೆ ದೊಡ್ಡ ಕ್ರಿಯೇಟರ್ಸ್ ಮಾತಾಡ್ತಾರೆ. ವಿಡಿಯೋ ಏನಾದದು ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತು ವೈರಲ್. ವೈರಲ್ ಆಯ್ತದಲ್ವಾ? ಹ್ಮ್ ವೈರಲ್ ಆಯ್ತದಂಗೆ ಏನಾಗ್ಬಿಡುತ್ತೆ ಅಂತ ಹೇಳ್ತೀನಿ ನೋಡಿ. ಸುಮೋಟೋ ಕೇಸ್ ಆಡ್ ಮಾಡ್ಕೊತಾರೆ. ಅಂದ್ರೆ ಪೊಲೀಸ್ನವರು ಸ್ವಇಚ್ಛೆ ಕೇಸ್ ಆಡ್ ಮಾಡ್ಕೊತಾರೆ. ಅಂದ್ರೆ ಧರ್ಮಗಳ ಮಧ್ಯೆ ತಂದಿಡುವಂತಹ ಕೆಲಸ ಆಗ್ತಾ ಇದೆ ಈ ವಿಡಿಯೋ ಇಂದ ಅಂತ. ಹ್ಮ್ ಹ್ಮ್ ಸುಮೋಟೋ ಕೇಸ್ ಆಡ್ ಮಾಡ್ಕೊತಾ ಇದ್ದಂಗೆ, ಅವ್ರು ಆಡ್ ಮಾಡ್ತಾ ಇದ್ದಂಗೆ ಮೊದಲು ಬರೋದು ನಮ್ಮ ಮನೆಗೆ. ಹ್ಮ್ ನಮ್ಮ ಮನೆಗೆ ಬರ್ತಾ ಇದ್ದಂಗೆ, ನಮ್ಮ ಮನೇಲಿ ಇರೋದ ನಾನು. ಹ್ಮ್ ನಾನು ಇರೋದ ಈಗ ನಾನು ಅದು ಇವಾಗ ಪುನೀತ್ ಕೆರಳಿ ಅವ್ರ ಜೊತೆ ನಾನು ಇರೋದು ಈಗ. ಹ್ಮ್ ಪುನೀತ್ ಕೆರಳಿ ಅವ್ರ ಜೊತೆನೆ ನಾನು ಇರೋದು. ಹ್ಮ್ ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ ಎಲ್ಲ ನಾನೇ ಹ್ಯಾಂಡಲ್ ಮಾಡ್ತಾ ಇರೋದು ಈಗ. ಯಾರವರು? ಹಿಂದೂ ಪರ ಹೋರಾಟಗಾರ. ಹ್ಮ್ ಹ್ಮ್ ಬಜೆಟ್ ಎಲ್ಲ ಅವ್ರದೇ. ಹ್ಮ್ ಹ್ಮ್ ಫಸ್ಟ್ ನನ್ನ ಫೋನ್ ಟ್ರ್ಯಾಕ್ ಮಾಡ್ತಾರೆ. ಹ್ಮ್ ಫೋನ್ ಆನ್ ಆಗೇ ಇರುತ್ತೆ. ಹ್ಮ್ ಫೋನ್ ಟ್ರ್ಯಾಕ್ ಮಾಡ್ತಾರೆ, ಬರ್ತಾರೆ. ಚೆನ್ನಾಗೈತೆ. ಬಂದ್ಬಿಟ್ಟು ಬ್ರೋ ಹೇಳಿ. ಅರೆಸ್ಟ್ ಮಾಡಕ್ ಟ್ರೈ ಮಾಡ್ತಾರೆ. ನನ್ನ ಪ್ರಕಾರ ಸಮೀರ್ ಮಾಡ್ತಪ್ಪ ನಾನು ಮಾಡಲ್ರು ಅಂತ ಅನ್ಕೊಂಡಿದ್ದೀನಿ. ಹ್ಮ್ ಎಲ್ಲ ಪ್ರಿಪರೇಷನ್ ಆಗಿ ಆನ್ ದಿ ಸ್ಪಾಟ್ ಅರೆಸ್ಟ್ ಮಾಡಕ್ ಟ್ರೈ ಮಾಡ್ತಾರೆ. ಹ್ಮ್ ಕೆಲವು ಮುಸ್ಲಿಂ ಮುಖಂಡರುಗಳೆಲ್ಲ ವೈರಲ್ ಆಯ್ತು ಅಂತಂದ್ರೆ, ಸಮೀರ್ ರೇಂಜ್ ಆಗ್ಲಿಲ್ಲ ಅಂದ್ರೆ ಒಂದ್ ರೇಂಜ್ ವೈರಲ್ ಆಯ್ತು ಅಂದ್ರೆ ಪ್ರೆಜರ್ ಹಾಕೋಕ್ ಶುರು ಮಾಡ್ತಾರೆ. ಹ್ಮ್ ವಿಡಿಯೋ ಡಿಲೀಟ್ ಮಾಡ್ಸಕ್ ಅರೆಸ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಇಷ್ಟು ನಮ್ ಪ್ಲಾನ್ ಅಲ್ಲಿ ಇರೋದು. ಹ್ಮ್
ಇದೇನಾದ್ರೂ ನೈಟ್ ಆದ್ರೆ ಸ್ವಲ್ಪ ಕಷ್ಟ ಆಗೋಯ್ತದೆ. ನೈಟ್ ಆದ್ರೆ ಗಿಪ್ಸ್ಕೊಂಡ್ ಆಗ್ಬೇಕು, ಅದೆಲ್ಲ ಬಿಡಿ. ಬಟ್ ಬೆಳಗ್ಗೆ ಹೊತ್ತಾದ್ರೆ ಹೈಕೋರ್ಟ್ ಲಾಯರ್ಸ್ ಅವ್ರೆ ಪುನೀತ್ ಗಿರಳಿ ಅವ್ರಿಗೆ. ಏನಿದೆ? ಹೈಕೋರ್ಟ್ ಲಾಯರ್ಸ್ ಅವರು ಸ್ಟೇ ಆರ್ಡರ್ ಇರ್ತಾರೆ. ನಾನು ಮಾತಾಡಿರೋದಕ್ಕೆಲ್ಲ ದಾಖಲೆಗಳಿದೆ. ಸಮೀರ್ ತರ ಯಾರು ಬಿಡಂಗಿ ಆಗಲ್ಲ ನೀನು. ಸಮೀರ್ ತರ ಯಾರು ಬಿಡಂಗಿ ಆಗಲ್ಲ ನಾನು. ನಾನು ಮಾತಾಡಿರೋದಕ್ಕೆ ದಾಖಲೆ ಇರುತ್ತೆ. ನಾನು ಲಾಯರ್ ಹತ್ರ ಮಾತಾಡಿದ್ದು ಮಿನಿಮಮ್ 20 ದಿನ ಹೋಲ್ಡ್ ಮಾಡಿಸ್ಬೇಕು ನೀವು ವಿಡಿಯೋ ಡಿಲೀಟಿಂಗ್ ಅಂತ. ಅದು ಲಾಯರ್ ಕೆಲಸ, ಲಾಯರ್ ಮಾಡ್ಕೋತಾರೆ. ಅಂದ್ರೆ ವಿಡಿಯೋ ಡಿಲೀಟ್ ಆಗಲ್ಲ 20 ದಿನ. 20 ದಿನ ಮಿನಿಮಮ್ ಅವ್ರು ಹೋಲ್ಡ್ ಮಾಡ್ತಾರೆ. ಕ್ರಿಟಿಕಲ್ ಆದ್ರೆ 20 ದಿನ ಹೋಲ್ಡ್ ಮಾಡ್ತಾರೆ. ನಾರ್ಮಲ್ ಕೇಸ್ ತರ ಇವಾಗ ಈಗ ನಾರ್ಮಲ್ ಎಲ್ಲ ಹಿಂದೂಗಳು ಕೇಸ್ ತರ ಆದ್ರೆ ವಿಡಿಯೋ ಡಿಲೀಟ್ ಮಾಡಿಸ್ತಾರೆ, ಟ್ರೈ ಮಾಡ್ತಾರೆ. ತುಂಬಾ ಸಮೀರ್ ಲೆವೆಲ್ ಕ್ರಿಟಿಕಲ್ ಆಯ್ತು ಅಂತಂದ್ರೆ 15 ದಿನ ಅಷ್ಟೇ. ಒಂದು ಕೇಸು ಇದಾಗಿ ಫಸ್ಟ್ ಹೈರಿಂಗ್ ಆಗಿ ಸೆಕೆಂಡ್ ಹೈರಿಂಗ್ ಆದ್ಮೇಲೆ ಸೆಕೆಂಡ್ ಹೈರಿಂಗ್ ಅಲ್ಲಿ ಯಾವ್ದೇ ವಿಡಿಯೋ ಆದ್ರೂ ಡಿಲೀಟ್ ಮಾಡಕ್ಕೆ ತೀರ್ಮಾನ ಮಾಡೋದು. ಫಸ್ಟ್ ಹೈರಿಂಗ್ ಅಲ್ಲಿ ಕೇಸ್ ದಾಖಲಾಯ್ತದೆ. ಅದಾದ 15 ದಿವಸಕ್ಕೆ ಸೆಕೆಂಡ್ ಹೈರಿಂಗ್ ಆಗೋದು. 15 ದಿನ ಮಿನಿಮಮ್ ವಿಡಿಯೋ ಇದ್ದೇ ಇರುತ್ತೆ. ಅಷ್ಟೇ ಈಗ ಪ್ಲಾನ್ ಇರೋದು. ಬಟ್ ನನ್ನ ಪ್ರಕಾರ ವೈರಲ್ ಆಯ್ತದೆ ಅಂತ ಕಂಡಿದ್ದೀನಿ. ಇದು ಗ್ಯಾಲರಿ ಇದ್ರೆ ಎಲ್ಲ ಫೋನಲ್ಲೂ ಗ್ಯಾಲರಿ ಅದನ್ನ ಡಿಲೀಟ್ ಮಾಡ್ಬೋದು ಅವರು. ಅದಾಗುದಿಲ್ಲ. ಅವಾಗ ನೀವು ಅಪ್ಲೋಡ್ ಮಾಡಿ, ನಿಮಗೆ ಸಪ್ರೇಟ್ ಕಳ್ಸಿಕೊಡ್ತೀನಿ. ನಿಮ್ಮೆಲ್ಲದ ಕೇಸ್ ಬಿಡಲ್ಲ. ಸಮೀರ್ ವಿಡಿಯೋ ಅಷ್ಟು ಚೆನ್ನಾಗಿ ಹಾಕಂದವ್ರು ಅವ್ರ ಮೇಲೆ ಕೇಸ್ ಬಿಡುತ್ತಾ ಅಂತಲ್ಲ. ನೀವ್ ಹಾಕಿದ್ರಲ್ಲ ಅವಾಗ ಏನಾಗಿತ್ತು? ಅದೇನು ವೈರಲ್ ಆಗಿಲ್ಲ. ಸಮೀರ್ ವಿಡಿಯೋನ? ಬಟ್ ಯಾವ್ದು ಸಮೀರ್ ವಿಡಿಯೋ ನೀವು ಅದು ರಿಮೂವ್ ಮಾಡಿಸ್ಬಿಟ್ರು. ಏಕೆ ಗೊತ್ತಿಲ್ಲ ಎಲ್ಲಿಂದ ರಿಮೂವ್ ಆಯ್ತು ಅಂತ. ಅಷ್ಟೇ ಬರ ಏನಿಲ್ಲ. ಪ್ಲಾನ್ ಚೆನ್ನಾಗಿದೆ ಅಲ್ಲ? ಚೆನ್ನಾಗೈತೆ. ನಿಮ್ ಪ್ರಕಾರ ಏನಂತ? ಬಟ್ ಇಷ್ಟು ದೊಡ್ಡ ಪ್ಲಾನ್ ಫಸ್ಟ್ ವಿಡಿಯೋ ಅಂತ ಮಾಡಿದ್ರೆ ನಾನು ಸುಮ್ಮನೆ ಬಿಟ್ಟಿಡ್ದೆ ಅದ್ರ ಪಡ ವೈರಲ್ ಆಯ್ತು ಅನ್ಕೊಂಡಿದ್ದೆ. ಅದೇ ವಿಡಿಯೋ ಎಡಿಟಿಂಗ್ ಚೆನ್ನಾಗಿ ಮಾಡ್ತಾರೆ. ಅದೇ ಮತ್ತೆ ಅವರು ಎಕ್ಸ್ಪ್ಲೇನು ನೆಕ್ಸ್ಟ್ ಲೆವೆಲ್ ಇರ್ತದೆ. ಒಂದು ದಿನ ಶೂಟಿಂಗ್ ನಡೆಯೋದ್ರಿಂದ ಪಕ್ಕ ಓಡ್ತದೆ. ಎಷ್ಟು ನಿಮಿಷದ್ದು? 25 ನಿಮಿಷ, ದಿನ 30 ನಿಮಿಷ. ಓಡ್ತದೆ. ಮತ್ತೆ ಸಪ್ರೇಟ್ ಸ್ಕ್ರಿಪ್ಟ್ ರೈಟರ್ ಇರ್ತಾರಂತವ್ರು. ಒಂದ್ ಕಡೆ ಸಪ್ರೇಟ್ ಸ್ಕ್ರಿಪ್ಟ್ ರೈಟರ್ ಇರ್ತಾರ. ಅವ್ರು ಹೆಂಗ್ ಮಾತಾಡಬೇಕು ಅಂತ ಹೇಳ್ಕೊಡ್ತಾರೆ, ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ. ಇತ್ತಾಗೆ AI ವಿಡಿಯೋ ಒಟ್ಟು 30,000 ಮಾತಾಡಿರೋದು. ಫುಲ್ ಸಮೀರ್ ತರ AI ವಿಡಿಯೋ ಮಾಡ್ಕೊಡೋಕೆ. ಎಡಿಟಿಂಗ್ ಎಲ್ಲ ಅವ್ರದೇ. ಅಷ್ಟೊಂದು ಕೊಡ್ಬೇಕಾ AI ವಿಡಿಯೋಗೆ? ಎಲ್ಲಿದ್ದೀರಿ ಬ್ರೋ? ಸಮೀರ್ ತರ ಮಾಡ್ಬೇಕು ಅಂದ್ರೆ ವಿಡಿಯೋದಲ್ಲಿ ಮಿನಿಮಮ್ 70% AI ಇರ್ಬೇಕು. ಅವನ್ ಮತ್ತೆ ಎಷ್ಟು ಖರ್ಚು ಮಾಡಿದ್ದ ಅದಕ್ಕೆ? ಮಾಡವ್ರು ಅವರೆಲ್ಲ. ಅವ್ನು ಯಾಕೆ ಖರ್ಚು ಔಟ್ ಮಾಡ್ತಾನೆ ಎಲ್ಲಾ ವಿಡಿಯೋಗಳನ್ನ ಆ ತರ? ಯಾರು ಸಮೀರ್ ಯಾರು ಮಾಡಿದ್ದು ಖರ್ಚು? ಮತ್ತೆ ಫಂಡ್ ಮಾಡಿದ್ದವ್ರು ನಾನೇ ಈಗ ಎಲ್ರು ನಾನ್ ಖರ್ಚು ಮಾಡೋನಿ ಅಂತಾನೆ ಅನ್ಕೊಳ್ಳೋದು. ಬಟ್ ಅದಕ್ಕೆ ಫಂಡ್ ಮಾಡೋರೆ ಅಂತ ಗೊತ್ತಿರಲ್ಲ. ನೀ ಇಲ್ಲೋ ಬ್ರೋ, ನೀ ಏನ್ ಬ್ರೋ ಕ್ರಿಯೇಟರ್ ಆಗಿ? ಈಗ ಮತ್ತೆ ಬೇರೆ ವಿಡಿಯೋಗಳಿಗೆ ಅವ್ನು ಎಷ್ಟೊಂದು ವಿಡಿಯೋಗಳು ಮಾಡ್ತಾನಲ್ಲ ಈ ತರ. ಆಮೇಲೆ ಯಾವ ಬೇರೆ ವಿಡಿಯೋಗಳು? ಈಗ ಅವನ್ನೆಲ್ಲಾ ಸ್ಕ್ಯಾಮ್ಗಳದ್ದು ಇದ್ ಮಾಡ್ತಾ ಇರ್ತಾನಲ್ಲ, AI ಬಳಸಿರಲ್ವಾ ಬ್ರೋ? ಅಷ್ಟೇ ಬಳಸಿಲ್ಲ ಬ್ರೋ, ಅಷ್ಟೇ ಬಳಸಿಲ್ಲ. ಒಂದೊಂದು 5,000 ರೂಪಾಯಿನೇ ಬಳಸಿರ್ತಾನೆ ಅಷ್ಟೇ. ಇದೆಷ್ಟು ಡಾಲರ್ ಆಯ್ತು? 30 ಇನ್ನೂ ಅಪ್ಡೇಟ್ ಆಗ್ಬೇಕು. ಇನ್ನು 48 hours ದುಡ್ಡು ಅಪ್ಡೇಟ್ ಆಗ್ಬೇಕು. $35 ಆಗುತ್ತೆ. $35-40 ಆಗ್ತದೆ. ನಂದು ಯಾವಾಗ ಮಾನಿಟೈಸೇಷನ್ ಆಗೋದು? ನೀವ್ ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ, ಬಟ್ ಈಗ ಏನ್ ಗೊತ್ತಾ ಬ್ರೋ, ವಿಡಿಯೋ ಟ್ರೆಂಡಿಂಗ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ವ್ಯೂಸ್ಗೋಸ್ಕರ ಬೇರೆ ಅವರೆಲ್ಲ ವಿಡಿಯೋ ಮಾಡಕ್ ಶುರು ಮಾಡ್ಕೊತಾರೆ ಅಷ್ಟೇ. ಮಾಡೇ ಮಾಡ್ತಾರೆ.
ವೈರಲ್ ಆಯ್ತದೆ ಅಂತ ಯಾವ ಕಾನ್ಫಿಡೆನ್ಸ್ ಮೇಲೆ ಗೊತ್ತಾ? ಹ್ಮ್ ಕಿರಿಕೀರ್ತಿ ಅವ್ರು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ, ಹ್ಮ್ ಹ್ಮ್ ಚಕ್ರವರ್ತಿ ಸುಲಭಲೆ ಅವರು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ, ಹ್ಮ್ ಹಿಂದೂ ಪರ ಎಲ್ಲಾ ವಿಡಿಯೋ ಮಾಡಕ್ ಶುರು ಮಾಡ್ತಾರೆ. ನನ್ಗೆ ಗೊತ್ತಿರೋ ಕ್ರಿಯೇಟರ್ಗಳು ಅವರೆಲ್ಲ ವಿಡಿಯೋ ಮಾಡಕ್ ಶುರು ಮಾಡ್ತಾರೆ. ಹ್ಮ್ ಕಾನ್ಫಿಡೆನ್ಸ್ ಐತೆ. ತಮ್ಲೇನ್ ಏನ್ ಮಾಡ್ಸೋದು ಗೊತ್ತಾಯ್ತಲ್ಲ. ಅದಕ್ಕೂ ಯಾರೋ ಮತ್ತೆ ಇರ್ತಾರೆ ನೋಡಿ. ಇಲ್ಲ, ತಮ್ಲೇನ್ ಎಡಿಟರ್ ಕೈಲಿ ತಮ್ಲೇನ್ ಮಾಡ್ಸೋದು. ಅದಕ್ಕೆ ಹೇಳ್ತಿರೋದು, ಇನ್ನೂ ಚೆನ್ನಾಗಿ ಮಾಡೋರು ಇರ್ತಾರೆ ನೋಡಿ. ಇನ್ನೂ ಚೆನ್ನಾಗಿರೋದಕ್ಕೆ ಮಾಡ್ಸೋದು. ಹ್ಮ್ ವಿಕಾಸ್ ಗೌಡ ಶರತ್ ಕನ್ನಡಿಗ ಒಂದ್ ಮೆಸೇಜ್ ಹಾಕೊಂಡ್ ನನ್ಗೆ ತಮ್ಲೇನ್ ಮಾಡ್ತೀನಿ ಅಂತ. ಯಾರು? ವಿಕಾಸ್ ಗೌಡ ಶರತ್ ಕನ್ನಡಿಗ ಅವ್ರು ಎಲ್ಲರಿಗೂ ಮಾಡ್ತಾ ಇಲ್ವಾ? ಹ್ಮ್ ಅವ್ನ್ ತಮ್ಲೇನ್ ಎಡಿಟರ್ ನಂಗೂ ಮೆಸೇಜ್ ಹಾಕಿದ್ದ, ತಮ್ಲೇನ್ ಮಾಡ್ತೀನಿ ನೋಡಿ ಅಂತ. ಅವ್ನ್ ಕೆಲವೊಂದ್ ತಮ್ಲೇನ್ ಮಾಡಿಸ್ತೀನಿ. ಯಾರವನು? ಅವ್ನ್ ಯಾರೋ ಗೊತ್ತಿಲ್ಲ. ಗಣೇಶ ಹ್ಮ್ ಪಕ್ಕನ? ಅವನೇ ಹ್ಮ್ ಅವ್ನ್ ಕೆಲವೊಂದ್ ತಮ್ಲೇನ್ ಮಾಡಿಸ್ತೀನಿ. ಅವನೇನ್ ಕೇಳ್ತವನ? ಕೇಳಿದ್ ಮೆಸೇಜ್ ಹಾಕಿದ್ದ ನನ್ಗೆ. ಬೇಕಾದ್ರೆ ಸ್ಕ್ರೀನ್ ಶಾಟ್ ಹೊಟ್ಟು ಕಳಿಸ್ತೀನಿ ಅಂತ. ಎಷ್ಟು ಕೊಡ್ತೀನಿ, ಎಷ್ಟು ಚಾರ್ಜ್ ಮಾಡ್ತೀನಿ ಅಂದ? 150 200 ಅಲ್ದ, ಡೈಲಿ ಕೊಡ್ತೀನಿ ಅಂದ್ರೆ ಬ್ರೋ 150 ಚಾರ್ಜ್ ಮಾಡ್ತೀನಿ ಅಂತ. ಈಗ ನನ್ ತಮ್ನೇಲ್ಗಳು ನೋಡ್ರಿ, ವಯಸ್ಸವ್ರ ತಮ್ನೇಲ್ಗಳು ನೋಡ್ರಿ, ನೋಡ್ದೆ ಹೆಂಗೈತೆ? ಏನ್ ಮಾಡ್ತಾರ ಮಾಡಿ ಹೆಂಗೈತೆ? ಅವನೇ ಹೇಳ್ಕೊಟ್ಟಿರೋದು, ಒಂದ್ ಸ್ವಲ್ಪ ಟಿಪ್ಸ್ ಕೊಟ್ಟ ಅವನು. ಹ್ಮ್ ಅಂದ್ರೆ ಫುಲ್ ಕೊಟ್ಟಿಲ್ಲ, ಸ್ವಲ್ಪ ಕೊಟ್ಟ. ನಂಗೆ ಆ್ಯಪ್ ಮೊದಲೇ ಯೂಸ್ ಮಾಡಿದ್ದೆ, ಅದಕ್ಕೊಂದ್ ಸ್ವಲ್ಪ ನಾಲೆಜ್ ಇತ್ತು, ಯೂಸ್ ಮಾಡ್ತಾ ಇದೀನಿ. ಇನ್ನು ಹೆಂಗೈತೆ ತಮ್ನೇ? ಇನ್ನು ಏನೇನ್ ಚೇಂಜ್ ಮಾಡ್ಕೋಬೇಕು? ನಾನು ಎಲ್ಲಾ ವಿಡಿಯೋ ತಮ್ಲೇನ್ ಎಡಿಟರ್ಗೆ ಕೊಡೋದು ಬ್ರೋ. ಈಗ ನಮ್ಗೆ ಪ್ರೆಸೆಂಟ್ ಅವನಿಲ್ಲ ಬ್ರೋ, ಅವ್ನ 50 ರೂಪಾಯಿ ಮಾಡ್ಕೊಡ್ತಾವನೆ. ಯಾಕೆ ಸುಮ್ನೆ? ಚೆನ್ನಾಗಿ ಮಾಡ್ತಾನಲ್ವಾ? ಆ ಎಡಿಟರ್ ಕೆಲವೊಂದು ಎಡಿಟ್ ಮಾಡಿಸ್ತೀನಿ. ಡಾಕ್ಟರ್ ಬ್ರೋ ಎಡಿಟರ್ ಕೆಲವೊಂದು ಎಡಿಟ್ ಮಾಡಿಸ್ತೀನಿ. ಅವ್ರ ಎಡಿಟರ್ ರವಿ ಅಂತ ನನ್ ಪರಿಚಯ ಅವನೇ. ಅವ್ರ ಎಡಿಟರ್ ಕೆಲವೊಂದು ಎಡಿಟ್ ಮಾಡಿಸ್ತೀನಿ. ಅದೇ ಅವ್ರು ಎಷ್ಟು ತಗತಾರೆ ತಗೊಂಡು ಮೂರಲ್ಲಿ ಯಾವ್ದು ಚೆನ್ನಾಗದೆ ಅದನ್ನ ಹಾಕ್ತೀನಿ. ನೆಕ್ಸ್ಟ್ ಲೆವೆಲ್ ಬಿಡಿ ಬ್ರೋ ಅದೆಲ್ಲ. ನೋಡಿ ಬ್ರೋ, 2 ತಿಂಗಳು ನೋಡಿ ಬ್ರೋ, ಇದೆಲ್ಲ ಬಿಸಿ ಇಳೀಲಿ. 2 ತಿಂಗಳು ಎಂತಕ್ಕೆ ಬ್ರೋ? ಇದೆಲ್ಲ ಟ್ರೆಂಡಿಂಗ್ ಇಳಿಕಿಲ್ವಾ? ಧರ್ಮಸ್ಥಳ ಟ್ರೆಂಡಿಂಗ್ ಮುಗ್ದೋಗ್ಬೇಕು. ಆ ಟ್ರೆಂಡ್ ಮುಗಿತದ? ನ್ಯಾಯ ಸಿಗಲ್ವಾ? ಯಾವ ನ್ಯಾಯ ಸಿಗ್ತದೆ ಬ್ರೋ? ಈಗ ನಡೀತಾರೆ ಕೇಸ್ಗೂ ಸೌಜನ್ಯ ಕೇಸ್ಗೂ ಸಂಬಂಧನೇ ಇಲ್ಲ. ಹೆಂಗೆ? ಈಗ ನಡೀತಾರೆ ಕೇಸ್ ಪ್ರೂವ್ ಆದ್ರೆ ಸೌಜನ್ಯಗೆ ನ್ಯಾಯ ಸಿಗಲ್ಲ ಅಷ್ಟೇ. ಸೌಜನ್ಯಂದು ಮುಗ್ದೋದ ಅಧ್ಯಾಯ. ಅವರೇ ಹೇಳ್ತಾರಲ್ಲ ಬ್ರೋ, ಧನಂಜಯ್ ಅವ್ರ ಲಾಯರ್ ಹೇಳ್ತಾರಲ್ಲ, ಈ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಸಮೀರ್ನ ಕೇಳಿ ಅವನೇ ಹೇಳ್ತಾನೆ. ಈ ಕೇಸೇ ಬೇರೆ, ಆ ಕೇಸೇ ಬೇರೆ. ಇದ್ಯಾವುದು? ಇದು ಬುರುಡೆ ಕೇಸು, ಎಣಗೊಂಡನ ಊತ ಹಾಕಿದೀನಿ ಅನ್ನೋ ಕೇಸು. ನನ್ ಮಗ ಇವನ್ನ ಯಾರು ಕಳ್ಸಿರೋದು ಬ್ರೋ? ಅದೆಲ್ಲ ನಿಮ್ಗೆ ಆಚೆ ಬರುತ್ತೆ, ಯಾಕೆ? ವೈಟ್ ಅಂಡ್ ಸಿ. ಮತ್ತೆ ಇವ್ನು ಹೇಳಿದ್ದ ಒಂದು ಸಿಗ್ತಾನೆ ಇಲ್ವಲ್ಲ, ಇವ್ನ್ ಇಟ್ಕೊಂಡು ರುಬ್ಬಲ್ವಾ ಆಮೇಲೆ ಸುಳ್ಳ ಕೇಳ್ದೆ ಅಂತ? ರುಬ್ಬೋದೊಂದ ಅವ್ನು ಒಬ್ನ ಎಷ್ಟು ಇಬ್ರ? ಎಷ್ಟು ಬಿಡಿ, ಅದೆಲ್ಲ ಯಾಕೆ ನಮಗೆ ಗೊತ್ತ. ಇವಾಗ ಬ್ರೋ ನಿಮ್ ಸಪೋರ್ಟ್ ಬೇಕು, ಆಗುತ್ತಾ? ಆಯ್ತದೆ. ನಿಮ್ ಕಡೆಯಿಂದ ಒಂದಿಷ್ಟು ಜನ ವ್ಯೂವರ್ಸ್ ಬರ್ಸ್ತೀರಾ? ಅದು ಗೊತ್ತಿಲ್ಲ, ಒಟ್ಟು ವಿಡಿಯೋ ಮಾಡಕ್ ಆಯ್ತದೆ. ನೀವು ವಿಡಿಯೋ ಮಾಡ್ರಿ, ಒಟ್ಟು ನಮ್ ಫಾಲೋವರ್ಸ್ ಎಲ್ಲ ನೋಡ್ತಾರೆ. ಆ ಟೆಕ್ಕಿವರ್ಧಸ್ವರ್ ಅಂತೂ ಮಾಡಲ್ರು, ಅದಾಗಲ್ಲ. ಅವ್ರನ್ನ ಕೇಳಕ್ ಹೋಗುದಿಲ್ಲ, ಅವ್ರು ಮಾಡಲ್ಲ. ನಾನು ವಸತಿ ಎಲ್ಲಿ ನಾನು ಇದ್ರಲ್ಲಿದ್ದೆ, NSS. ಬಟ್ ಓದ್ಸತಿದ್ ಬಿಡಿ ಬ್ರೋ, ಅದೇನು ಏನೇನು ಅಲ್ಲ ಅದು. ಇವಾಗ ನೆಕ್ಸ್ಟ್ ಲೆವೆಲ್ ಬ್ರೋ. ಒಂದ್ 50-60 ಸಾವಿರ ಬಜೆಟ್ ಅಲ್ಲಿ ಮಾಡ್ತಾರೆ.